ಕಾಲವಾಗಿದೆ. ಆದ್ದರಿಂದಲೇ ಆದಿಮಾಯೆಯಾದ ನಾನು ಸುಂದರವಾದ ಮೋಹಿನಿಯ ರೂಪವನ್ನಂತು ಮೋಹಿನಿ ಎನ್ನುವಂತಹ ಅಭಿಧಾನವನ್ನು ಇರಿಸಿಕೊಂಡು ಇತ್ತ ಕಡೆಗೆ ಬಂದವಳು. ನನ್ನ ಇರುವಿಕೆ ದುರುಡರಿಗೆ ತಿಳಿಯಬೇಕಾದರೆ ನನ್ನ ತನುಗಂಧವನ್ನೇ ಪ್ರಕೃತಿಗೆ ಪಸರಿಸಿದ್ದೇನೆ. ಅಷ್ಟು ಮಾತ್ರವಲ್ಲ, ಕೈಯಲ್ಲಿ ವೀಣೆಯನ್ನು ಹಿಡಿದುಕೊಂಡು ಇಂಪಾದ ಗಾಯನವನ್ನು ಪಾಡಬೇಕು. ಅಷ್ಟು ಮಾತ್ರವಲ್ಲ, ನೋಡಿಯಂತೆ ದೂರದಲ್ಲಿ ಕಾಣುತ್ತಾ ಇವೆ ಅರಳಿ ನಿಂತ ಕಮಲದ ಹೂಗಳು. ಆ ಕಮಲದ ಹೂವನ್ನು ಕೈಯಲ್ಲೇ ಹಿಡಿದು ನನ್ನ ತನುಗಂಧದ ಪರಿಮಳವನ್ನು ಆಘ್ರಾಣಿಸಿ ದುರುಳರು ನನ್ನ ಬಳಿಗೆ ಬರುತ್ತಾರೆ. ವಿಚಾರ ಸರಿ, ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ ಬೇಕಲ್ಲ. ಎಲ್ಲಿ 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 ಎನ್ನುವ ಹಾಗೆ ಮನದಲ್ಲಿ ಆಲೋಚಿಸಿದ್ದೇ ತಡ. ಎಲ್ಲಿ ಎಲ್ಲಿ ಯಾಕೆ ಬೇಕು? ಕಾಣುತ್ತಾ ಇದೆ ತಾನೆ, ಜುಡು ಜುಡು ನಾದದಿ ಹರಿಯುತ್ತಾ ಇದ್ದಾಳೆ ನಂದಿ. ಅವಳ ಕಟ್ಟದಲ್ಲೇ ಕಾಣುವಂತಹ ಕರಿಬಣ್ಣೆಯನ್ನು ಏರಿ ಕುಳಿತುಕೊಳ್ಳುತ್ತೇನೆ.